ಶ್ರೀರಾಮನವಮಿಯ ಶುಭಾಶಯಗಳು. ಎಲ್ರಿಗೂ ಒಳ್ಳೆಯದಾಗಲಿ. ಭಾಳ ವಿಶೇಷವಾಗಿ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಭಾಳಷ್ಟು ಕಡೆ ಇವತ್ತು ಶ್ರೀರಾಮನವಮಿನ ಆಚರಣೆ ಮಾಡ್ತಾ ಇದ್ದಾರೆ. ಅದೇ ರೀತಿ ಇಲ್ಲೂ ಮಾಡಿದರೆ ಎಲ್ಲ ಆತ್ಮೀಯರು, ಸ್ನೇಹಿತರು, ನಮ್ಮ ಮುಖಂಡರುಗಳು, ನಮ್ಮ ಕಾರ್ಯಕರ್ತರುಗಳು ಎಲ್ಲರೂ ಮಾಡ್ತಾ ಇದ್ದಾರೆ. ಅವ್ರಿಗೂ ಸಹ ಎಲ್ರಿಗೂ ಒಳ್ಳೆಯದಾಗಲಿ. ಹಿಂದೂ ಧರ್ಮ, ಹಿಂದೂ ದೇಶ, ಹಿಂದುತ್ವ ಉಳಿದ್ರೆ ಎಲ್ಲ ಇರುತ್ತೆ, ಉಳಿಯಲ್ಲ. ಈಗಾಗಲೇ ನೋಡ್ತಾ ಇದ್ದೀರಿ. ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು. ನಾಗರಬಾವಿ ನಾಗರಿಕರ ಸ್ನೇಹ ಬಳಗದಿಂದ ಇವತ್ತು ನಾವು ಶ್ರೀರಾಮನವಮಿಯನ್ನು ಆಚರಿಸೋದು 2ನೇ ವರ್ಷವಾಗಿದೆ. ತುಂಬಾ ಸಂತೋಷ ಆಯಿತು. ಎಲ್ಲ ನಾಗರಬಾವಿ ಜನತೆಯೂ ಬಂದು ಅದ್ದೂರಿಯಾಗಿ ಆಚರಣೆ ಮಾಡಿಕೊಟ್ಟು ಹೋಗಿದ್ದಾರೆ. ಹಾಗಾಗಿ ಎಲ್ಲರಿಗೂ ನಾನು ಧನ್ಯವಾದ ಹೇಳೋಕ್ಕೆ ಪಡ್ತೀನಿ. ಹಾಗೆ ನಮ್ಮ ಶಾಸಕರಾದ ಮುನರತ್ನ ಸರ್ ಕೂಡ ಬಂದಿದ್ದರು. ತುಂಬಾ ಸಂತೋಷ ಆಯಿತು ನಮ್ಮ ಸರ್ ಬಂದಿದ್ದು. ಹಾಗೆ ಸರ್ ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳು ಯಾವ ರೀತಿ ಮಾಡ್ತಿದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಎಲ್ಲ ದೇವರ ಕಾರ್ಯಗಳು ಹಿಂದುತ್ವ ಉಳಿಸ್ಬೇಕು ಅಂತೇಳಿ ಅವರು ಪ್ರತಿ ಸತಿನೂ ಹೇಳ್ತಾ ಇದ್ದಾರೆ. ಮೋದಿಜಿ ಅವರು ಹೇಗೆ ಹಿಂದುತ್ವವನ್ನು ಉಳಿಸೋದಕ್ಕೆ ಎಲ್ಲರಿಗೂ ಒಂದು ಮಾದರಿಯಾಗಿದ್ದಾರೆ. ಆ ಮಾದರಿ ಹಿಂದೆಯೇ ನಾವು ಕೂಡ ನಡ್ಕೊಂಡು ಬರ್ತಾಯಿದ್ದೀರಿ. ಶ್ರೀರಾಮನವಮಿ ಹಬ್ಬವನ್ನು ನಾವು ಇವತ್ತು ನಾಗರಬಾವಿಯಲ್ಲಿ ಆಚರಿಸಿರೋದಕ್ಕೆ ತುಂಬಾ ಖುಷಿ ಇದೆ, ಹೆಮ್ಮೆ ಇದೆ. ಪ್ರತಿ ವರ್ಷ ಕೂಡ ನಾವು ಇದೇ ಥರನೇ ಆಚರಣೆ ಮಾಡ್ಕೊಂಡು ಹೋಗ್ತಿರ್ತೀರಿ. ನಮಗೆ ದೇವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡೋ ಶಕ್ತಿ ಕೊಡಲಿ ಅಂತ ಕೇಳ್ಕೊಳ್ತೀರಿ. ಧನ್ಯವಾದಗಳು. ನವಮಿ ಹಬ್ಬವನ್ನು ನಾವು ನಾಗರಬಾವಿ ನಾಗರಿಕರ ಸ್ನೇಹ ಬಳಗ ವತಿಯಿಂದ ಆಯೋಜನೆ ಮಾಡಿದ್ದೀವಿ. ಇಲ್ಲಿ ನಮ್ಮ ಎಲ್ಲ ಹಿರಿಯರು ಮತ್ತು ಎಲ್ಲ ನಮ್ಮ ಸಹೋದರರು ಎಲ್ಲ ಒಗ್ಗೂಡಿ ಇದೊಂದು ಕಾರ್ಯಕ್ರಮ ಅದ್ದೂರಿಯಾಗಿ ಮಾಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಗಣ್ಯರಿಗೂ ಹಾಗೂ ನಮ್ಮ MLA ಜನಪ್ರಿಯ ಶಾಸಕರಾದ MLA ಮುನರತ್ನ ಅಣ್ಣನವ್ರಿಗೂ ನಾವು ಈ ಮುಖಾಂತರ ನಮ್ಮೆಲ್ಲರ ವತಿಯಿಂದ ಅವರಿಗೆ ಧನ್ಯವಾದ ಹೇಳ್ತಾ, ಇವತ್ತು ಏನು ನಾವು ಈ ಶ್ರೀರಾಮನವಮಿ ಮಾಡಿದ್ದೀವಿ, ಇದನ್ನು ನಾವು ಸುಮಾರು ಒಂದು 8-10 ಜನ ಇದೇ 2 ವರ್ಷ 3 ವರ್ಷ ಮುಂಚೆ ಇಲ್ಲಿ ಕೂತ್ಕೊಂಡು ನಾವು ಹಬ್ಬ ಹರಿದಿನಗಳು ಮಾಡಬೇಕು, ಹಿಂದೂ ಸಮಾಜನ ಕಟ್ಟಬೇಕು, ಅದಕ್ಕೆ ಬೇಕಾದಂಥ ನಾವು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಬೇಕು ಅಂತ ನಾವು ಕೂತ್ಕೊಂಡು ಮಾತಾಡಿದಾಗ ನಮ್ಮ ಎಲ್ಲ ಹಿರಿಯರು ಮತ್ತು ಎಲ್ಲ ನಮ್ಮ ಸ್ನೇಹಿತರು ಒಗ್ಗೂಡಿ ಒಂದು ಪ್ರಾರಂಭ ಮಾಡಿದೋ. ಇಲ್ಲಿ ನಾವು ಯಾವುದೇ ಒಂದು ಕಾರ್ಯಕ್ರಮನ ಏರ್ಪಡಿಸಿದ್ರು ಕೂಡ ಅದು ಅದ್ದೂರಿಯಾಗಿ ಆಗುತ್ತೆ. ನೀವು ನೋಡ್ಬೋದು, ಸುಮಾರು ಸಾವಿರಾರು ಸಂಖ್ಯೆಯ ಜನರು ಬರ್ತಾರೆ, ಇಲ್ಲಿ ನಮ್ಗೆ ಆಶೀರ್ವಾದ ಮಾಡ್ತಾರೆ ಮತ್ತು ಎಲ್ಲರೂ ಒಂದು ಸಂತೋಷದಿಂದ ಭಾಗವಹಿಸ್ತಾರೆ. ಇದು ನಮಗೆ ಪ್ರತಿಯೊಂದು ಮನೆಯಿಂದಲೂ ಸಹ ಬರ್ತಾರೆ, ಭಾಗವಹಿಸ್ತಾರೆ, ಹೋಗ್ತಾರೆ. ಇದು ನಮಗೆ ಹೆಮ್ಮೆಯಾದ ವಿಷಯ. ಇದೇ ರೀತಿ ಮುಂದಿನ ದಿನಗಳಲ್ಲಿ ಇಡೀ ಎಲ್ಲ ಕಡೆನೂ ನಮ್ಮ ದೇಶಾದ್ಯಂತ ಈ ಥರ ಆಚರಣೆ ಮಾಡಬೇಕು, ಎಲ್ಲರೂ ಒಗ್ಗೂಡಬೇಕು. ನಮ್ಮ ಹಿಂದೂ ಅನ್ನೋದನ್ನ ಏನಿದೆ ಅದನ್ನು ಬಲಪಡಿಸಬೇಕು. ಆವಾಗ ನಮ್ಮ ಎಲ್ಲರಿಗೂ ಮುಂದೆ ನಮ್ಮ ಪೀಳಿಗೆಗೆ ಒಂದು ಬಲ ಬಂದಂತಾಗುತ್ತದೆ. ಅದಕ್ಕೆ ನಾವೆಲ್ಲರೂ ಒಂದು ಹೆಜ್ಜೆ ಮುಂದಿಟ್ಟಿದ್ದೀವಿ. ಪ್ರತಿಯೊಬ್ಬರು ಇದೇ ರೀತಿ ಮುಂದೆ ಒಂದು ಹೆಜ್ಜೆ ಇಟ್ಟಾಗ ನಾವೆಲ್ಲರೂ ನಮ್ಮ ಮುಂದಿನ ಜನ್ರೇಷನ್ಗೆ ನಾವೊಂದು ಸದೃಢವಾದ ಒಂದು ಸಂಕಲ್ಪದ ಬುನಾದಿ ಹಾಕ್ಕೊಡ್ಬೋದು ಅಂತ ನಾವೆಲ್ಲ ಭಾವಿಸ್ತೀವಿ. ನಾಗರಬಾವಿ ಸ್ನೇಹ ಬಳಗದ ವೇದಿಕೆಯಿಂದ ಈ ದಿನ ಶ್ರೀರಾಮನವಮಿಯನ್ನು ಅದ್ಧೂರಿಯಾಗಿ ನಮ್ಮ ರಾಜು ಅವರ ಹಾಗೂ ಉಷಾ ರಾಣಿಯವರ ಅಧ್ಯಕ್ಷತೆಯಲ್ಲಿ ಮಾಡ್ತಾ ಇದ್ದೀವಿ. ಇದು ಶ್ರೀರಾಮನವಮಿಯನ್ನು ಪ್ರಪ್ರಥಮವಾಗಿ ಶ್ರೀರಾಮನ ಪಟ್ಟಾಭಿಷೇಕದ ದಿನ ಪ್ರಾರಂಭ ಮಾಡಿದ್ದು ಇವತ್ತು ಅದ್ಧೂರಿಯಾಗಿ ನಡೀತಾ ಇದೆ. ಇದಕ್ಕೆ ಆ ಶ್ರೀರಾಮನ ಆಶೀರ್ವಾದ ಮತ್ತು ನಮ್ಮ ಜನತೆಯ ಆಶೀರ್ವಾದವೇ ಕಾರಣ. ಸೊ ಈ ನಾಗರಬಾವಿಯ ಎಲ್ಲ ನಮ್ಮ ನಾಗರಿಕ ಬಂಧುಗಳು ನಮಗೆ ಪ್ರೋತ್ಸಾಹ ಕೊಟ್ಟು ಇದನ್ನು ಕಾರ್ಯವನ್ನು ಯಶಸ್ವಿ ಮಾಡಲು ತುಂಬ ಸಹಕಾರ ಮಾಡಿದ್ದಾರೆ. ಇದನ್ನು ನಾವು ನಿರಂತರವಾಗಿ ನಡೆಸ್ಕೊಂಡು ಹೋಗಬೇಕು. ಯಾಕೆಂದರೆ ಆಗಲೇ ಶಾಸಕರು ಹೇಳ್ದಂಗೆ ಹಿಂದೂ ಧರ್ಮ ಉಳಿಲೇಬೇಕು ಅಂದರೆ ಶ್ರೀರಾಮನ ನವಮಿಯನ್ನು ಮತ್ತು ಶ್ರೀರಾಮನ ಭಕ್ತರನ್ನು ಕಾಪಾಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿರುವುದರಿಂದ ನಾವೆಲ್ಲರೂ ಒಗ್ಗಟ್ಟಾಗಿ ಶ್ರೀರಾಮನವಮಿ ಮತ್ತು ಶ್ರೀರಾಮನ ಭಕ್ತರು ಹಾಗೂ ನಮ್ಮ ಹಿಂದೂ ಸಮಾಜ ಒಗ್ಗೂಡಿಸಿಕೊಂಡು ಸತ್ಯಮೇವ ಜಯತೆ ಸರ್ವೋ ಜನ ಸುಖಿನೋ ಬಂತು ಎಂಬ ನುಡಿಯಂತೆ ಎಲ್ಲರೂ ಒಂದಾಗಿ ಹೋಗಬೇಕಾಗಿ ವಿನಂತಿ. ಈ ದಿನ ನಾಗರಬಾವಿಯ ನಾಗರಿಕರು ಎಲ್ಲರೂ ಸೇರಿಕೊಂಡು ಶ್ರೀರಾಮನವಮಿ ಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ಇದು ಎಲ್ರಿಗೂ ಒಳ್ಳೆಯದಾಗಲಿ. ಇದೇನು ಕಾರ್ಯಕ್ರಮ ಮಾಡ್ತಾ ಇದ್ದೀವಲ್ಲ, ನಮ್ಮ ಎಲ್ಲ ಬಾಂಧವರಿಗೆ ಒಳ್ಳೆಯದಾಗಲಿ ಅಂತ ನಾನು ವಿನಂತಿ ಮಾಡ್ತೀನಿ. ಶ್ರೀರಾಮನವಮಿ ಶುಭಾಶಯಗಳನ್ನು ಹೇಳ್ತಾ 11th ಬ್ಲಾಕ್ನಲ್ಲಿ ರಾಜಣ್ಣ ಮತ್ತು ಉಷಾ ಅವರ ಸ್ನೇಹಿತರು ಎಲ್ಲರೂ ಒಗ್ಗೂಡಿ ಬಹಳ ವಿಜೃಂಭಣೆಯಿಂದ ಶ್ರೀರಾಮನವಮಿಯನ್ನು ತುಂಬ ಅದ್ದೂರಿಯಾಗಿ ನೆರವೇರಿಸ್ತಾ ಇದ್ದಾರೆ. ಅವರು ಭಗವಂತ ಇನ್ನು ಮುಂದಿನ ದಿನಗಳಲ್ಲಿ ಒಳ್ಳೆಯದು ಮಾಡಲಿ ಅಂತೇಳಿ ಭಗವಂತನ ಕೇಳ್ಕೊಂಡು